ಓಂ ಗುರುಭ್ಯೋ ನಮಃ. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ಡಿಲೇ ಮ್ಯಾರೇಜ್, ಲೇಟ್ ಮ್ಯಾರೇಜ್, ವಿವಾಹ ವಿಳಂಬವಾಗುವುದು, ಇದು ಈ ಕಾಂಬಿನೇಷನ್ ಹೆಂಗಪ್ಪ ಇರುತ್ತೆ ಅಂದ್ರೆ, ನಾವು ಯಾವ್ದು ಸಪ್ತಮ ಭಾವವನ್ನು ನೋಡ್ಬೇಕಾಗುತ್ತೆ. ಯಾವುದೇ ಲಗ್ನದಿಂದ ಸಪ್ತಮ ಭಾವವನ್ನು ನೋಡ್ಬೇಕಾಗುತ್ತೆ. ಸಪ್ತಮ ಭಾವದಲ್ಲಿ ಶುಭ ಗ್ರಹಗಳು ಇದ್ದು, ಒಂದು ಶುಭ ಗ್ರಹವಿದ್ದು ಇನ್ನೊಂದು ಶುಭ ಗ್ರಹದ ಒಂದು ದೃಷ್ಟಿ ಬಿದ್ದಾಗ, ಅಥವಾ ಸಪ್ತಮಾಧಿಪತಿ ಶುಭ ಸ್ಥಾನದಲ್ಲಿ ಸ್ಥಿತನಾದಾಗ, ಸಪ್ತಮಾಧಿ ನವಮದಲ್ಲಿ ಅಥವಾ ದಶಮದಲ್ಲಿ ಅಥವಾ ಲಗ್ನದಲ್ಲಿ ಈ ರೀತಿ ಇದ್ದಾಗ ಸಪ್ತಮಾಧಿಪತಿ ಅವ್ರದ್ದು ವಿವಾಹ ಬೇಗ ಆಗ್ಬಿಡುತ್ತೆ. ಅಂದ್ರೆ ಏನೋ ಲೇಟ್ ಮ್ಯಾರೇಜ್ ಆಗಲ್ಲ, ಅದು ಅರ್ಲಿ ಮ್ಯಾರೇಜ್ ಅಂತ ಬಂದ್ಬಿಡುತ್ತೆ. ಇವತ್ತು ಡಿಲೇ ಮ್ಯಾರೇಜ್ ಅಂದ್ರೆ ವಿವಾಹ ವಿಳಂಬ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತು ಮಾತಾಡೋಣ. ಯಾವುದೇ ಲಗ್ನದಿಂದ ಸಪ್ತಮದಲ್ಲಿ ಶನಿ ಕೇತು ಇದ್ದಲ್ಲಿ ಒಂದು ಕಂಡೀಷನ್ ಇದ್ದು, ಇನ್ನೊಂದು ಪಾಪಗ್ರಹದ ದೃಷ್ಟಿ ಬಿದ್ದಾಗ ಸಪ್ತಮ ಸ್ಥಾನಕ್ಕೆ, ಅಂದ್ರೆ ಅಲ್ಲಿ ಶನಿ ಕೇತು ಇರ್ತಾರೆ, ಇನ್ನೊಂದು ಯಾವ್ದನ್ನು ಕುಜನ್ ದೃಷ್ಟಿ ಏನಾದ್ರು ಬಿದ್ದಾಗ ಅಲ್ಲಿ ಡಿಲೇ ಮ್ಯಾರೇಜ್ ಆಗ್ಬಿಡುತ್ತೆ. ಅಥವಾ ಶನಿ ಕೇತು ಆಲ್ರೆಡಿ ಇರ್ತಾರೆ, ಅದಕ್ಕೆ ರಾಹುವಿನ ದೃಷ್ಟಿನೂ ಬಿದ್ದ್ಬಿಡುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ನೋಡಿ, 4 ಗ್ರಹಗಳು ಡಿಲೇ ಮ್ಯಾರೇಜ್ಗೆ ಕಾರಕ ಗ್ರಹಗಳು: ಶನಿ, ರವಿ, ರಾಹು, ಕೇತು. ಈ 4 ಗ್ರಹಗಳು ವಿವಾಹ ವಿಳಂಬಕ್ಕೆ ಕಾರಕ ಗ್ರಹಗಳು. ಸಪ್ತಮದಲ್ಲಿ ಇರುವಂತದ್ದು ಅಥವಾ ಸಪ್ತಮಕ್ಕೆ ದೃಷ್ಟಿ ಕೊಡುವಂಥದ್ದು, ಇದು ಡಿಲೇ ಮ್ಯಾರೇಜ್ ಅನ್ನ ತೋರಿಸುತ್ತೆ. ಇನ್ನೊಂದು, ದೀರ್ಘಕಾಲಿಕ ಗ್ರಹಗಳು ಏನಾದ್ರೂ ಸಪ್ತಮದಲ್ಲಿ ಇದ್ದಾಗ, ದೀರ್ಘಕಾಲಿಕ ಗ್ರಹಗಳು ಅಂದ್ರೆ ಯಾವ್ದು? ಗುರು, ಶನಿ. ಆ ಗುರು ಶನಿ ಅಕಸ್ಮಾತ್ ಸಪ್ತಮದಲ್ಲಿ ಇದ್ರು ಒಂದು ಪಕ್ಷ ಅವ್ರು ಸಪ್ತಮದಲ್ಲಿದ್ದು, ಗುರು ಶನಿ ಸಪ್ತಮದಲ್ಲೇ ಇದ್ದು, ಗುರು ನಾವು ನೈಸರ್ಗಿಕ ಶುಭ ಗ್ರಹ ಅಂತ ಹೇಳ್ತೀವಿ, ಅತ್ಯಂತ ಶುಭ ಗ್ರಹ ಅಂದ್ಬಿಟ್ಟು, ಆ ಶುಭ ಗ್ರಹನು ಸಪ್ತಮದಲ್ಲಿದ್ದಾಗ ಅಲ್ಲೇನಾದ್ರೂ ಸಪ್ತಮದಲ್ಲಿ ಶನಿ ಮತ್ತೆ ಗುರು ಇಬ್ರು ವಕ್ರಿಗಳಾಗಿದ್ದಾಗೂ ಇದು ಡಿಲೇ ಮ್ಯಾರೇಜ್ ನ ತೋರಿಸುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ಸಪ್ತಮಾಧಿಪತಿನೂ ನೋಡ್ಬೇಕಾಗುತ್ತೆ ನಾವು. ಸಪ್ತಮಾಧಿಪತಿ ಸಪ್ತಮದಿಂದ ಎಲ್ಲಿ ಹೋಗಿದ್ದಾನೆ ಅಂತ. ಸಪ್ತಮ ಸ್ಥಾನದಿಂದ 3ನೇ ಮನೆ, ಸಪ್ತಮ ಸ್ಥಾನದಿಂದ ಸಪ್ತಮ, ಅಷ್ಟಮ, ನವಮ, ದಶಮ, ಏಕಾದಶ. ನೋಡಿ, ಏಕಾದಶ, ದ್ವಾದಶ ಅಂದ್ರೆ ಸಪ್ತಮಾಧಿಪತಿ ಸಪ್ತಮದಿಂದ 6ನೇ ಮನೆಗೆ ಹೋದ್ರೆ, ಅಂದ್ರೆ ಲಗ್ನದಿಂದ 6ನೇ ಮನೆಗೆ ಹೋದ್ರೆ, ಸಪ್ತಮಾಧಿಪತಿ ಸಪ್ತಮದಿಂದ 12ನೇ ಮನೆಗೆ, ಅಂದ್ರೆ ಲಗ್ನದಿಂದ 6ನೇ ಮನೆಗೆ ಅಥವಾ 8ನೇ ಮನೆಗೆ ಹೋದ್ರು ಮ್ಯಾರೇಜ್ ಡಿಲೇ ಮ್ಯಾರೇಜು. 6ನೇ ಮನೆಗೆ ಹೋದ್ರೆ ಸಪ್ತಮಾಧಿಪತಿ ಡಿಲೇ ಮ್ಯಾರೇಜ್ ಆಗೋದಲ್ದೆ ಅವರು ಕಳತ್ರರು, ಪರಸ್ಪರ ಸತಿಪತಿ. ಅದು ಸ್ತ್ರೀ ಜಾತಕವಾದ್ರೆ ಅವರ ಪತಿ ತುಂಬಾ ಜಗಳ ಗಂಟರಾಗಿರ್ತಾರೆ. ಮತ್ತೆ ಪುರುಷರ ಜಾತಕವಾದ್ರೆ ಸ್ತ್ರೀ ತುಂಬಾ ಜಗಳ ಗಂಟಿಯಾಗಿರ್ತಾರೆ. ಅಂದ್ರೆ ವಾದ ವಿವಾದಗಳು ಮಾಡುವಂತರು ಇರ್ತಾರೆ. ಸ್ವಲ್ಪ ವ್ಯಾಧಿಗಳು ಅವ್ರಿಗಿರುತ್ತೆ, ಯಾಕಂದ್ರೆ ಷಷ್ಠ ಸ್ಥಾನ ಬಂದು ವ್ಯಾಧಿ, ರೋಗ, ಋಣ, ರಿಪು ಅಂತ ಹೇಳ್ತೀವಿ. ಅಲ್ಲಿ ವ್ಯಾಧಿನೂ ಅವ್ರಿಗೆ ಆಗಾಗ ಬರುವಂತದ್ದು ಇರುತ್ತೆ. ಇವ್ರ ಜಾತಕ, ನಾವು ನೇಟಿವ್ ಜಾತಕವನ್ನು ನೋಡ್ತಾ ಇರ್ತೀವಲ್ಲ, ಅವರ ಜಾತಕದ ಸ್ಪೌಸ್ ನ ಬಗ್ಗೆ ನಾವು ಮಾತಾಡ್ತಾ ಇರೋದು. ಈ ರೀತಿ ಇದ್ದಾಗನೋ ಅಲ್ಲಿ ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಕುಜ ಇವಾಗ ಸಪ್ತಮದಲ್ಲಿದ್ರೆ, ಕುಜ ಸಪ್ತಮದಲ್ಲಿ ಇದ್ದಾಗ ಮಾತ್ರ ಒಂದು ಕುಜ ದೋಷ ಅಂತ ಬರುತ್ತೆ ಅಷ್ಟೇ ವಿನಃ, ಆದ್ರೆ ಕುಜ ಬಂದು ಡಿಲೇ ಮ್ಯಾರೇಜ್ ಮಾಡೋದಿಲ್ಲ. ಕುಜ ಯಾವಾಗೂ ಬಹಳ ಫಾಸ್ಟ್, ಅವರು ಯಾವುದೇ ಹಿಡಿದ ಕೆಲಸವನ್ನು ಬೇಗ ಮುಗಿಸ್ಬೇಕು, ಬೇಗ ಆಗ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಅವರು ಅಷ್ಟೇ ಅನಿಷ್ಟ ಫಲಗಳನ್ನು ಕೊಟ್ಬಿಡ್ತಾರೆ ಕುಜ. ಆ ರೀತಿ ಆ ಕುಜನ ಕಾರಕತ್ವಗಳು ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಸಪ್ತಮಾಧಿಪತಿ ಲಗ್ನದಿಂದ 3ನೇ ಮನೆಯಲ್ಲಿ ಇದ್ರು ಸಹ, ಸಪ್ತಮಾಧಿಪತಿ ತೃತೀಯದಲ್ಲಿ ಇದ್ರು ಸಹ
ಅದು ಅವಾಗನು ಡಿಲೇ ಮ್ಯಾರೇಜು ತೋರಿಸುತ್ತೆ. ಯಾಕಂದ್ರೆ 3ನೇ ಮನೆ ಪ್ರಯತ್ನದ ಸ್ಥಾನ ಆಗುತ್ತೆ. ಅಲ್ಲೂನು ಕೂಡಾನು ತುಂಬಾ ಪ್ರಯತ್ನ ಪಟ್ಟು ಮದುವೆ ಮಾಡ್ಬೇಕಾಗುತ್ತೆ. ಸಂಬಂಧಗಳು ಸರಿಯಾಗಿ ಬರೋದಿಲ್ಲ. ಯಾಕಂದ್ರೆ 3ನೇ ಮನೆ ಬಂದು ಸಂಬಂಧಗಳನ್ನು ಹೇಳುತ್ತೆ. ಆ ಸಪ್ತಮಾಧಿಪತಿ ತೃತೀಯದಲ್ಲಿ ಇದ್ದಾಗ ಅಲ್ಲಿ ಆ ಸಂಬಂಧಗಳೇ ಅವ್ರಿಗೆ ಸರಿಯಾಗಿ ಹೊಂದಾಣಿಕೆ ಆಗದೆ, ಯಾವುದೇ ಸಂಬಂಧಗಳು ಬರ್ದೆ, ಅವರು ಎಲ್ಲಾ ಕಡೆ ಹೇಳಿಟ್ರು ಆ ಸಂಬಂಧಗಳು ಬರ್ದೆ ಡಿಲೇ ಮ್ಯಾರೇಜ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಉಂಟು. ಅಂದ್ರೆ ಇಲ್ಲಿ ನಾವು ಇಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ಅವನು ಎಲ್ಲಿದ್ದಾನೆ ಅಂತ ನೋಡ್ಬೇಕು. ಸಪ್ತಮಾಧಿಪತಿ ಅಷ್ಟಮಾಧಿಪತಿಯ ಯುತಿಯಲ್ಲಿ ಇದ್ರು ಸಹ ಮ್ಯಾರೇಜ್ ಡಿಲೇ ಮ್ಯಾರೇಜ್ ಆಗುತ್ತೆ. ಆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಹೋದ್ರು ಅವ್ರ ಸ್ಪೌಸು ಅತ್ಯಂತ ಕೋಪ ಸ್ವಭಾವದವರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಕಳತ್ರಕಾರಕ ಶುಕ್ರನನ್ನು ನಾವು ನೋಡ್ಬೇಕಾಗುತ್ತೆ. ಕಳತ್ರಕಾರಕ ಶುಕ್ರ ಯಾಕಂದ್ರೆ ವೈವಾಹಿಕ ಜೀವನ ಸುಖ ಜೀವನಕ್ಕೆ ಶುಕ್ರನು ಅಷ್ಟೇ ಮುಖ್ಯನಾಗ್ತಾನೆ. ಶುಕ್ರನನ್ನು ನೋಡ್ಬೇಕು ನಾವು. ಶುಕ್ರ ಏನಾದ್ರೂ ಪಾಪಿಗಳ ಮಧ್ಯೆ ಇದ್ದಾಗ, ಪಾಪಿಗಳು ಅಂದ್ರೆ ಯಾರು? ಒಂದು ಕುಜ, ಕೇತು, ಮತ್ತೆ ರವಿ, ಈ ರೀತಿ ಶನಿ, ಈ ರೀತಿ ಇದ್ದಾಗ ಅಲ್ಲೂ ಕೂಡ ಆ ಕಳತ್ರಕಾರಕ ಶುಕ್ರ ಪಾಪಿಗಳ ಮಧ್ಯೆ ಇದ್ದು ಅಥವಾ ಪಾಪ ಕರ್ತರಿಯಲ್ಲಿ ಇರುವಂತದ್ದು. ಶುಕ್ರ ಒಂದೇ ಮನೇಲಿ ಇರ್ತಾನೆ, ಆದ್ರೆ ಅದ್ರಲ್ಲ 2ನೇ ಮನೆ ಒಂದು ಪಾಪಗ್ರಹ, ಮತ್ತೆ 12ನೇ ಮನೆಯಲ್ಲಿ ಒಂದು ಪಾಪಗ್ರಹ. ಅವನ್ ಎಲ್ಲಿರ್ತಾನೋ ಅಲ್ಲಿಂದ 2ನೇ ಮನೆಯಲ್ಲಿ ಒಂದು ಪಾಪಗ್ರಹ ಇದ್ರೂ ಸಹ ಕಳತ್ರಕಾರಕ ಶುಕ್ರ ಅಲ್ಲಿ ಕಳತ್ರಕಾರಕ ಅಂದ್ರೆ ವೈವಾಹಿಕ ಜೀವನಕ್ಕೆ ಬೇಕಾಗಿರುವಂತ ಒಂದು ಪ್ಲಾನೆಟ್ ಶುಕ್ರ, ವೀನಸ್. ಅವರು ಕೂಡ ಅಲ್ಲಿ ಪೀಡಿತರಾದ್ರೆ ಅಲ್ಲೂ ಕೂಡ ವೈವಾಹಿಕ ಜೀವನ ಇನ್ನು ಚೆನ್ನಾಗಿರಲ್ಲ, ಮತ್ತೆ ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಮತ್ತೆ ರವಿ ಶನಿ ಸಪ್ತಮದಲ್ಲಿದ್ರು ಸಹ ಅಲ್ಲೂ ವೈವಾಹಿಕ ಜೀವನ, ಅವ್ರ ವೈವಾಹಿಕ ಜೀವನನು ಚೆನ್ನಾಗಿರಲ್ಲ. ಅವ್ರ ವೈವಾಹಿಕ ಜೀವನದಲ್ಲೂ ಯಾಕಂದ್ರೆ ರವಿ ಶನಿ ಇಬ್ರು ಪರಸ್ಪರ ಶತ್ರು ಗ್ರಹಗಳು. ಅವರು ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಏನಾದ್ರೂ 12ರಲ್ಲಿ ಇದ್ದಾಗನು ಅದು ಡಿಲೇ ಮ್ಯಾರೇಜ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಸಪ್ತಮಾಧಿಪತಿ 12ನೇ ಮನೆ ಇರೋದು, 12ನೇ ಮನೆ ಅಧಿಪತಿ ಬಂದು ಸಪ್ತಮದಲ್ಲಿರೋದ್ನು ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಈ ರೀತಿ ತುಂಬಾ ನಾವು ಇದನ್ನ ನೋಡ್ಬೇಕಾಗುತ್ತೆ. ಮತ್ತೆ ನಾವು ನವಾಂಶದಲ್ಲೂ ಇದನ್ನ ನೋಡ್ಬೋದು. ನವಾಂಶದಲ್ಲೂ ಇದನ್ನ ನಾವು ಯಾಕಂದ್ರೆ ನವಾಂಶ ಹೇಳೋದೇ ಒಂದು ಮದುವೆಯ ವೈವಾಹಿಕ ಜೀವನದ ಯಾವ ರೀತಿ ಇರುತ್ತೆ ಅನ್ನೋದು. ಇನ್ನೊಂದೇನಪ್ಪಾ ಅಂದ್ರೆ ನವಾಂಶ ನಾವು ನೋಡ್ಲೇಬೇಕು. ಯಾವುದೇ ಒಂದು ಜಾತಕ ಬಂದಾಗ ನವಾಂಶ ನೋಡ್ಲೇಬೇಕು. ನವಾಂಶದಲ್ಲಿ ಲಗ್ನದಲ್ಲಿ ಏನಾದ್ರೂ ಒಂದು ಲಗ್ನ ಕುಂಡಲಿಯಲ್ಲಿ ಏನಾದ್ರೂ ಒಂದು ನೀಚ ಗ್ರಹ ಇದ್ದು ಆ ನೀಚ ಗ್ರಹ ಬಂದು ನವಾಂಶದಲ್ಲಿ ಹುಚ್ಚನಾಗಿದ್ರೆ ಅದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ಮೊದಲು ಅವರು ಸ್ವಲ್ಪ ಕೆಳಮಟ್ಟದಲ್ಲಿ ಅಂದ್ರೆ ಸ್ವಲ್ಪ ಅಷ್ಟು ಅವರ ಸ್ವಭಾವಗಳು ಮತ್ತೆ ಪ್ರಭಾವಗಳು ಸರಿ ಇಲ್ಲದೆ ಇರ್ಬೋದು. ಆಮೇಲೆ ನಂತರ ಅವರು ಬರ್ತಾ ಏಜ್ ಆಗ್ತಾ ಇದ್ದಂಗೆ ಅವರಲ್ಲಿ ಒಳ್ಳೆತನ ಬರುತ್ತೆ. ಯಾಕಂದ್ರೆ ಒಂದೇ ತರ ಇದ್ಬಿಡಲ್ಲ. ಜನ್ಮ ಕುಂಡ್ಲಿಯಲ್ಲಿ ಒಂದು ಉಚ್ಚ ಗ್ರಹ ಇದ್ದು ನವಾಂಶದಲ್ಲಿ ಏನಾದ್ರೂ ನೀಚನಾಗಿದ್ದಲ್ಲಿ ಅದು ಯಾವ ಭಾವದಲ್ಲಿ ನೀಚನಾಗಿದೆಯೋ ಅಲ್ಲಿ ಆ ಗ್ರಹದ ಕಾರಕತ್ವಗಳು ಮೊದಲು ಅವರು ಒಳ್ಳೆತನ ಸ್ವಭಾವ ಅದು ಇದು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಂತರ ಅವರ ಆ ಗ್ರಹ ಯಾವ ಗ್ರಹ ಅಲ್ಲಿ ನೀಚನಾಗಿರುತ್ತೋ ಆ ಗ್ರಹದ ಕಾರಕತ್ವದ ಸ್ವಭಾವ ಮತ್ತು ಪ್ರಭಾವಗಳು ಅತ್ಯಂತ ಕೀಳಮಟ್ಟದಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಒಂದು ಉದಾಹರಣೆ ಕುಂಡ್ಲಿಯಿಂದ ಸುಮ್ಮನೆ ವಿಶ್ಲೇಷಣೆ ಮಾಡ್ತೀವಿ. ಉದಾಹರಣೆ ಕುಂಡ್ಲಿ ಅಂತ ನಾವು ಹಾಕಲ್ಲ, ಕಂಡೀಷನ್ಸ್ ನಾವು ಇಲ್ಲಿ ಹೇಳ್ತೀನಿ. ಇವಾಗ ಉದಾಹರಣೆಗೆ ಮೇಷ ಲಗ್ನ ಸಪ್ತಮ ಸ್ಥಾನ ಇದೆ, ಇದು ಆಗುತ್ತೆ ಸಪ್ತಮ ಸ್ಥಾನ. ಸಪ್ತಮ ಸ್ಥಾನದಲ್ಲಿ ಶನಿ ಕೇತು ಇದ್ದಲ್ಲಿ ಇದು ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಅದೇ ರೀತಿ ಸಪ್ತಮದಲ್ಲಿ ರವಿ ಇದ್ರು ಅವಾಗುನು ಅಲ್ಲಿ ಈ 2 ಪಾಪಗ್ರಹಗಳು ಸೇರ್ಕೊಂಡು
ಮೇಷ ಲಗ್ನದಲ್ಲಿ ಸಪ್ತಮದಲ್ಲಿ ರವಿ ಶನಿ ಇದ್ದಾಗ ಈ ಸಪ್ತಮಾಧಿಪತಿ ಯಾರಾಗ್ತಾನೆ? ಶುಕ್ರ. ಶುಕ್ರ ಬಂದ್ಬಿಟ್ಟು ಇಲ್ಲಿ ಏನಾದ್ರೂ ಅಷ್ಟಮದಲ್ಲಿ ಇದ್ದಾಗ, ಅಷ್ಟಮ ಸ್ಥಾನದಲ್ಲಿ ಇದ್ದಾಗನು ಅವನು ದುಸ್ಥಾನಕ್ಕೆ ಹೋಗ್ಬಿಟ್ಟ. ಅದೇ ರೀತಿ ಇಲ್ಲಿ ಇಲ್ಲಿ ಎರಡು ಪಾಪಗ್ರಹಗಳಿದೆ. ಇಲ್ಲಿ ಒಂದ್ ಪಕ್ಷ ಏನಾದ್ರೂ ಕೇತು ಏನಾದ್ರೂ ಇಲ್ಲಿ ಇದ್ರೆ, ಕೇತುನೋ ರಾಹುನೋ ಇದ್ದಾಗ ಇಲ್ಲಿ ಏನಾಯ್ತು? ಶುಕ್ರ ಇಲ್ಲಿ ಎರಡನೇ ಮನೆಯಲ್ಲಿ ಎರಡು ಪಾಪಗ್ರಹಗಳು, ಶುಕ್ರನಿಂದ ಎರಡನೇ ಮನೆಯಲ್ಲಿ ಕೇತು, ಮತ್ತೆ ಅಲ್ಲಿಂದ ಶುಕ್ರನಿಂದ 12ನೇ ಮನೆಯಲ್ಲಿ ರವಿ ಶನಿ ಇದ್ದಾರೆ. ಇಲ್ಲಿ ಶುಕ್ರ ಕಳತ್ರಕಾರಕ ಶುಕ್ರ ಅಷ್ಟಮಕ್ಕೆ ಹೋದ, ಮತ್ತೆ ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿಯಾಗಿ ಅಷ್ಟಮಕ್ಕೆ ಹೋಗಿ ಅಲ್ಲಿಂದ ಎರಡನೇ ಮತ್ತೆ 12ನೇ ಮನೆಗೆ ಎರಡು ಪಾಪಕರ್ತರಿ ಯೋಗದಲ್ಲಿ ಬಂದ್ಬಿಟ್ಟ. ಇಬ್ರು ಎರಡು ಕಡೆನೂ ಶುಕ್ರ ಬಂದು ಅತ್ಯಂತ ಶುಭ ಗ್ರಹ. ಕಳತ್ರಕಾರಕ ನಾವು ಇವಾಗ ಕಳತ್ರ ಸ್ಥಾನದ ಮದ್ವೆ ವೈವಾಹಿಕ ಜೀವನಕ್ಕೆ ನಾವು ಮಾತಾಡ್ತಾ ಇರೋದು. ಅಲ್ಲಿ ಈ ರೀತಿ ಬಂದಾಗ ಅಲ್ಲಿ ಪಾಪಕರ್ತರಲ್ಲಿ ಬಂದ್ಬಿಟ್ಟ. ಒಂದು ವೇಳೆ ಇಲ್ಲಿ ಏನಾದ್ರೂ ಇಲ್ಲಿ ಇದ್ದು ಶನಿ ಇಲ್ಲಿ ಬಂದ್ರೆ, ಶನಿನೂ ಇಲ್ಲಿ ಬಂದ್ರೆ, ಶನಿ ಈ ಲಗ್ನಕ್ಕೆ ದಶಮಾಧಿಪತಿ ಲಾಭಾಧಿಪತಿ ಆಗ್ತಾನೆ. ಆದ್ರೂ ಅವನು ನೈಸರ್ಗಿಕ ಪಾಪಗ್ರಹ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಡಿಗ್ರಿ ವೈಸ್ ಅಲ್ಲಿ ಏನಾದ್ರೂ ಇಲ್ಲಿ ಒಂದು 15 ಡಿಗ್ರಿ, ಇದು ಒಂದು 20 ಡಿಗ್ರಿ, ಇದು ಒಂದು 6 ಡಿಗ್ರಿ ಈ ರೀತಿ ಇದ್ದಾಗ ಇಲ್ಲೂ ಕೂಡ ಇದು ಈ ರೀತಿ ಇದ್ದಾಗ ಶುಕ್ರ ಮಹಾಪಾಪಕರ್ತರಿ ಯೋಗದಲ್ಲಿ ಬಂದ್ಬಿಟ್ಟ. ಈ ರೀತಿ ಇದ್ದಾಗನು ಅವ್ರಿಗೆ ಮದ್ವೆ ಆಗದೆ ತುಂಬಾ ಕಷ್ಟ. ಇನ್ನೊಂದು ಕಾಂಬಿನೇಷನ್ ನಾವಿಲ್ಲಿ ಹೇಳ್ಬೋದು. ಯಾವಾಗ್ಲೇ ಹೇಳಿದೆ, ಸಪ್ತಮಾಧಿಪತಿ ದ್ವಾದಶದಲ್ಲಿ, ಸಪ್ತಮಾಧಿಪತಿ ಇವಾಗ ಬೇರೆ ಲಗ್ನನೇ ತಗೊಳ್ಳೋಣ, ಯಾವುದೇ ಲಗ್ನ ಆಗ್ಲಿ, ಇದು ಒಂದು ಲಗ್ನ ನಾನು ಉದಾಹರಣೆ ತೋರಿಸ್ತಾ ಇದ್ದೀನಿ, ಇದೇ ಲಗ್ನಕ್ಕೆ ಬರ್ಬೇಕು ಅಂತಲ್ಲ, ಯಾವುದೇ ಲಗ್ನ ಇರ್ಲಿ, ಲಗ್ನದಲ್ಲಿ ಸಪ್ತಮ ಸ್ಥಾನವನ್ನು ನೋಡ್ಬೇಕು. ಇದು ಋಷಭ ಲಗ್ನನೇ ತಗೊಳ್ಳೋಣ. ಋಷಭ ಲಗ್ನಕ್ಕೆ ಸಪ್ತಮ ಸ್ಥಾನ ಇದಾಗುತ್ತೆ. ಸಪ್ತಮ ಸ್ಥಾನ ಇದಾಗಿ ಸಪ್ತಮಾಧಿಪತಿ ಕುಜ, ಈ ಸಪ್ತಮಾಧಿಪತಿ ಕುಜ 12ರಲ್ಲಿ ಸಪ್ತಮಾಧಿಪತಿ ಕುಜ 12ರಲ್ಲಿ 12ರ ಅಧಿಪತಿ ಸಪ್ತಮದಲ್ಲಿ, ಅಂದ್ರೆ ಇದಕ್ಕೆ ಬರೋಲ್ಲ, ಇದು ಈ ಲಗ್ನಕ್ಕೆ ಬರೋಲ್ಲ, ಕೆಲವು ಲಗ್ನಕ್ಕೆ ಬರೋದಿಲ್ಲ ಅದು. ಮಿಥುನ ಲಗ್ನ ತಗೊಳ್ಳೋಣ. ಮಿಥುನ ಲಗ್ನ ತಗೊಂಡ್ರೆ ಸಪ್ತಮ ಸ್ಥಾನ ಇದಾಗುತ್ತೆ. ಸಪ್ತಮಾಧಿಪತಿ ದ್ವಾದಶದಲ್ಲಿ, ಅಂದ್ರೆ ಈ ಸಪ್ತಮಾಧಿಪತಿ ಗುರು 12ನೇ ಮನೆಯಲ್ಲಿ, 12ನೇ ಮನೆ ಅಧಿಪತಿ ಶುಕ್ರ ಸಪ್ತಮದಲ್ಲಿ. ಈ ರೀತಿ ಇದ್ದು ಇಲ್ಲಿ ಏನಾದ್ರೂ ಷಷ್ಠದಲ್ಲಿ ರವಿ, ಮತ್ತೆ ಅಷ್ಟಮದಲ್ಲಿ ಕುಜ ಬರುತ್ತೆ. ಈ ತರ ಎಲ್ಲ ಬರುತ್ತೆ. ಯಾಕಂದ್ರೆ ರವಿ ಶುಕ್ರ ಬುಧ ಇವರೆಲ್ಲ ಅಕ್ಕಪಕ್ಕದಲ್ಲೇ ಬರ್ತಾರೆ. ಅದರಿಂದ ರವಿ ಅಲ್ಲಿ ಪಕ್ಕದಲ್ಲೇ ಇದ್ದಾನೆ. ಬುಧನು ಇಲ್ಲಿ ಮೋಸ್ಟ್ಲಿ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಯಾವ ಕಡೆ ಬೇಕಾದ್ರೂ ಬರ್ಬೋದು ಬುಧ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ, ರವಿ ಬುಧ ಶುಕ್ರ. ಇಲ್ಲಿ ರವಿಯ ಡಿಗ್ರಿ ಬಂದು ಒಂದು 26, ಬುಧನ ಡಿಗ್ರಿ ಬಂದ್ಬಿಟ್ಟು 20, ಇಲ್ಲಿ ಶುಕ್ರನ ಡಿಗ್ರಿ ಬಂದು 6. ಇಲ್ಲಿ ಈ ರೀತಿ ಇದ್ದಾಗ ಇಲ್ಲಿ ಎಷ್ಟು ಡಿಗ್ರಿ ಆದ್ರೂ ಇರ್ಲಿ, ಒಟ್ಟಲ್ಲಿ ಇದು ಪಾಪಕರ್ತರಿ ಆಗೋಯ್ತು, ಎಲ್ಲ ಮಹಾಪಾಪಕರ್ತರಿ ಆಗೋಯ್ತು ಇದು. ಈ ರೀತಿ ಬಂದಾಗನು ಇಲ್ಲಿ ಪಾಪಕರ್ತರಿ ಯೋಗ ಬಂದ್ಬಿಡುತ್ತೆ. ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ದ್ವಾದಶದಲ್ಲಿ, ದ್ವಾದಶಾಧಿಪತಿ ಸಪ್ತಮದಲ್ಲಿ ಬಂದಾಗನು ಅಲ್ಲೂ ವೈವಾಹಿಕ ಜೀವನ ವೈವಾಹಿಕ ಜೀವನ ಚೆನ್ನಾಗಿರೋದು ಒಂದ್ ಕಡೆ ಇದ್ರು ಅವರು ವಿವಾಹ ವಿಳಂಬವನ್ನು ತೋರಿಸುತ್ತೆ. ಇದು ವಿವಾಹ ವಿಳಂಬ ತೋರಿಸುತ್ತೆ. ಅದೇ ರೀತಿ ಸಪ್ತಮಾಧಿಪತಿ ಅಷ್ಟಮಾಧಿಪತಿಯ ಜೊತೆಯಲ್ಲಿ ಇದ್ದಾಗನು ಅದು ಬರುತ್ತೆ. ಅದನ್ನು ಅಂತದ್ದು ಏನು, ಸಪ್ತಮಾಧಿಪತಿ ಗುರು ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಶನಿ, ಅಂದ್ರೆ
ಇಲ್ಲಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಜೊತೆಯಲ್ಲಿ ಬಂದಾಗುನು ಅಲ್ಲಿ ಅಲ್ಲೂ ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಅಷ್ಟಮದಲ್ಲಿ ಇದು ಇರುವಂತ ಗ್ರಹ ಎರಡನೇ ಮನೆಯನ್ನು ಕುಟುಂಬ ಸ್ಥಾನವನ್ನು ನೋಡುತ್ತೆ. ಕುಟುಂಬ ಸ್ಥಾನದಲ್ಲೂ ತುಂಬಾ ನಿಧಾನವಾಗಿ ಚಲಿಸುವಂತ ಗ್ರಹಗಳು. ಅಂದ್ರೆ ಶನಿ 2.5 ವರ್ಷ ಒಂದು ರಾಶಿ ಇರ್ತಾನೆ, ಗುರು 1 ವರ್ಷ ಇರ್ತಾನೆ. ಆ ರೀತಿ ದೀರ್ಘಕಾಲಿಕ ಗ್ರಹಗಳು ದೀರ್ಘಕಾಲಿಕ ಚಲನೆಯ ಗ್ರಹಗಳು ಅಷ್ಟಮದಲ್ಲಿದ್ದು ಎರಡನೇ ಮನೆಯನ್ನು ನೋಡಿದಾಗ ಅಲ್ಲೂ ಕೂಡ ಆ ಡಿಲೇ ಮ್ಯಾರೇಜ್ ತೋರಿಸುತ್ತೆ. ಈ ರೀತಿ ನಾವು ಡಿಲೇ ಮ್ಯಾರೇಜ್ ಇನ್ನ ತುಂಬಾ ಇದಲ್ಲೂ ನೋಡ್ಬೋದು. ಏನಪ್ಪಾ ಅಂದ್ರೆ ನಮ್ಗೆ ಎರಡನೇ ಮನೆ ಅಂದ್ರೆ ಕುಟುಂಬ ಸ್ಥಾನ, ಸಪ್ತಮ ಸ್ಥಾನ ಮತ್ತೆ ಅಷ್ಟಮ ಸ್ಥಾನ, ಈ 3 ಸ್ಥಾನಗಳನ್ನ ನಾವು ನೋಡ್ಬೇಕಾಗುತ್ತೆ. ಆ ವೈವಾಹಿಕ ಜೀವನಕ್ಕೆ ಸುಖ ವೈವಾಹಿಕ ಜೀವನ ಇರ್ಬೇಕಂದ್ರೆ ದ್ವಿತೀಯ ಸ್ಥಾನಾಧಿಪತಿ ಶುಭ ಸ್ಥಾನದಲ್ಲಿರ್ಬೇಕು, ಸಪ್ತಮಾಧಿಪತಿನೂ ಶುಭ ಸ್ಥಾನದಲ್ಲಿರ್ಬೇಕು. ಆಮೇಲೆ ಸಪ್ತಮದಲ್ಲಿ ಪಾಪಕರ್ತರಿ ಯೋಗ ಇರಬಾರ್ದು. ಸಪ್ತಮ ಸ್ಥಾನಕ್ಕೆ ವಕ್ರಿ ಗ್ರಹಗಳ ದೃಷ್ಟಿ ಇರಬಾರ್ದು, ಅಥವಾ ಸಪ್ತಮದಲ್ಲೇ ಒಂದು ವಕ್ರಿ ಗ್ರಹನೂ ಇರಬಾರ್ದು. ಈ ರೀತಿ ಕೆಲವು ಕಂಡೀಷನ್ ಅಲ್ಲಿ ಬರುತ್ತೆ. ಇದನ್ನೆಲ್ಲ ನಾವು ನೋಡ್ಬೇಕು. ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ನಮ್ಗೆ ಏನೋ ಫಲಗಳು ನಮ್ಗೆ ಗೊತ್ತಾಗುತ್ತೆ. ಜಾತಕದಲ್ಲಿ ನಾವು ನೋಡಿದಾಗ ಇಲ್ಲಿ ಕಳತ್ರಕಾರಕನಾದ ಶುಕ್ರ ಬೆಸರಾಶಿಯಲ್ಲಿ ಬಂದಾಗ, ಬೆಸರಾಶಿ ಅಂದ್ರೆ ಶುಕ್ರ ಇಲ್ಲಿ ಇದು ಬೆಸರಾಶಿ ನೋಡಿ. ಇದು ಬೆಸರಾಶಿ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಸಮ ಗೊತ್ತಿಲ್ಲ. ಆಡ್ ಅಂಡ್ ಈವನ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆಡ್ ಅಂದ್ರೆ ಬೆಸರಾಶಿ ಗಂಡು ರಾಶಿ, ಇದು ಹೆಣ್ಣು ರಾಶಿ ಸಮರಾಶಿ. ಇದು ಬೆಸ ಸಮ, ಇದು ಬೆಸ ಸಮ, ಬೆಸ ಸಮ, ಬೆಸ ಸಮ, ಬೆಸ ಸಮ, ಬೆಸ ಸಮ, ಬೆಸ ಸಮ. ಈ ರೀತಿ ಈ ಬೆಸರಾಶಿ ಸಮರಾಶಿ ಅಂತ ಹೇಳ್ತೀವಿ ನಾವು. ಈ ಬೆಸರಾಶಿ ಸಮರಾಶಿ ಅಂತ ನಾವು ನೋಡಿದಾಗ ಅಲ್ಲಿ ಬೆಸರಾಶಿಯಲ್ಲಿ ತನ್ನ ಮನೆಯಲ್ಲೇ ಏನಾದ್ರೂ ಬೆಸರಾಶಿ ಬಂದ್ರೆ, ಇಲ್ಲಿ ಬೆಸರಾಶಿ ಇಲ್ಲಿ ಬಂತು ಶುಕ್ರ, ಇಲ್ಲಿ ಏನ್ ತೊಂದರೆ ಬರೋದಿಲ್ಲ. ಆದ್ರೆ ಇಲ್ಲಿ ಬೆಸರಾಶಿ ಇಲ್ಲಿ ಯಾವ್ದಾದ್ರು ಒಂದು 3 ಬರುತ್ತೆ. ಇಲ್ಲಿ ಬೆಸರಾಶಿ ಒಂದು ಬಂತು, ಇಲ್ಲಿ ಒಂದು ಬೆಸರಾಶಿ, ಇಲ್ಲಿ ಬೆಸರಾಶಿ, ಇಲ್ಲೂ ಒಂದು ಬೆಸರಾಶಿ ಬಂತು. ಅಂದ್ರೆ ಈ ರಾಶಿ ಇದು ಬೆಸರಾಶಿ, ಈ ರಾಶಿ ಈ ರಾಶಿಯಲ್ಲಿ ಏನಾದ್ರೂ ಶುಕ್ರ ಇದ್ದು ಇಲ್ಲೂ ಶುಕ್ರ ಇದ್ದು ಈ 2 ರಾಶಿ ಮಿತ್ರ ರಾಶಿ ಆಗೋಗ್ಬಿಡುತ್ತೆ. ಇಲ್ಲೂ ಬೆಸರಾಶಿ ಬಂದ್ರು ಅದು ಮಿತ್ರ ರಾಶಿ ಆಗುತ್ತೆ, ಅಲ್ಲಿ ಬರೋದಿಲ್ಲ. ಶತ್ರು ರಾಶಿನೂ ಆಗ್ಬೇಕು ಶುಕ್ರನಿಗೆ. ಇನ್ನೊಂದು ಶನಿಯ ವರ್ಗದಲ್ಲಿನೂ ಬರ್ಬೇಕು. ಇವಾಗ ಎಕ್ಸಾಂಪಲ್ ಇಲ್ಲಿ ಬೆಸರಾಶಿ ಬಂತು. ಈ ಬೆಸರಾಶಿಯಲ್ಲಿ ಇಲ್ಲಿ ಏನಾದ್ರೂ ಚಂದ್ರ, ಇಲ್ಲಿ ರವಿ, ಅಥವಾ ವೈಸ್ ವರ್ಷ, ಇಲ್ಲಿ ರವಿ ಅಲ್ಲಿ ಚಂದ್ರ, ಆ ರೀತಿ ಬಂದಾಗುನು ಅವರಿಗೆ ವಿವಾಹನೇ ಆಗಲ್ಲ. ಇದೇ ಲಗ್ನನೇ ತಗೊಂಡಾಗ, ಋಷಭ ಲಗ್ನ ತಗೊಂಡಾಗ ಇಲ್ಲಿ 3ನೇ ಅಧಿಪತಿ ಚಂದ್ರ 3ನೇ ಮನೇಲೇ ಇದ್ದಾನೆ. ಅಂದ್ರೆ ಚತುರ್ಥಾಧಿಪತಿ ಪಂಚಮದಲ್ಲಿ ಇದ್ದಾನೆ. ಅಂದ್ರೆ ಕಳತ್ರಕಾರಕ ಶುಕ್ರ, ಅಂದ್ರೆ ಶುಕ್ರ ಇಲ್ಲಿ ಏನಾಗ್ತಾನೆ, ಲಗ್ನಾಧಿಪತಿ ಷಷ್ಠಾಧಿಪತಿ ಆಗಿ ಅವನು ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಅಗ್ನಿತತ್ವ ರಾಶಿಯಲ್ಲಿ ಇದ್ದಾಗ ಅಲ್ಲಿ ರವಿಚಂದ್ರ, ಇದು ರವಿಚಂದ್ರ ಅಂದ್ರೆ ಏನಪ್ಪಾ ಅಂದ್ರೆ ಚಂದ್ರ ಅಂದ್ರೆ ಮಾತೃ, ಇಲ್ಲಿ ರವಿ, ಈ ರೀತಿ ಬಂದಾಗ ಅವರಿಗೆ ವಿವಾಹದ ಸುಖ ಇರಲ್ಲ, ವಿವಾಹನೇ ಆಗಲ್ಲ. ಈ ರೀತಿ ಬಂದಾಗ ಯಾರದೇ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್, ಅಥವಾ ಇಲ್ಲಿ ಇವಾಗ ಬಂತಲ್ಲ ಅದೇ ರೀತಿ ಇಲ್ಲಿ ಏನಾದ್ರೂ ರವಿ, ಅಲ್ಲಿ ಏನಾದ್ರೂ ಚಂದ್ರ ಬಂದಾಗುನು, ಯಾವುದೇ ಲಗ್ನ ಇರ್ಲಿ, ಲಗ್ನದ್ದು ಪ್ರಶ್ನೆ ಅಲ್ಲಿ ಬರೋಲ್ಲ. ಲಗ್ನ ಯಾವುದೇ ಇದ್ರು ಬೆಸರಾಶಿಯಲ್ಲಿ ಶುಕ್ರ ಇರ್ಬೇಕು. ಅಲ್ಲಿಂದ 2ನೇ ಮನೆ ಅಥವಾ 12ನೇ ಮನೆಯಲ್ಲಿ ರವಿಚಂದ್ರರಿದ್ರು ಅವರಿಗೆ ವೈವಾಹಿಕ ಸುಖನೂ ಇರಲ್ಲ, ವಿವಾಹನೂ ಆಗಲ್ಲ, ವಿವಾಹ ಆಗುವಂತ ಪರಿಸ್ಥಿತಿನೂ ಬರಲ್ಲ, ವಿವಾಹದಲ್ಲಿ ಅವ್ರಿಗೆ ಇಚ್ಛೆನೂ ಇರಲ್ಲ. ಈ ರೀತಿ
ಅವರು ವಿವಾಹವಿಲ್ಲದೇನೆ ಅವರು ಇರ್ತಾರೆ ಅಂತ ಹೇಳ್ಬೋದು. ಇದು ಡಿಲೇ ಮ್ಯಾರೇಜ್ ನ ಇನ್ನ ತುಂಬಾ ಇದೆ. ಈ ರೀತಿ ಡಿಲೇ ಮ್ಯಾರೇಜ್ ಆಗುವಂತದ್ದು ಎಲ್ಲ ನಾವು ನೋಡಿದಾಗ ಇನ್ನ ಕುಲಂಕುಷವಾಗಿ ನಾವು ನೋಡಿದಾಗ ಇದನ್ನ ನಾವು ಅನಲೈಸ್ ಮಾಡ್ಬೋದು. ಅಂದ್ರೆ ಸಪ್ತಮಾಧಿಪತಿ ಮತ್ತೆ ಶುಕ್ರ ದ್ವಿತೀಯ ಸ್ಥಾನ, ದ್ವಿತೀಯಾಧಿಪತಿ, ಸಪ್ತಮ ಸ್ಥಾನ, ಸಪ್ತಮಾಧಿಪತಿ ಅಥವಾ ದ್ವಿತೀಯದಲ್ಲಿ ಲಗ್ನದಿಂದ ದ್ವಿತೀಯದಲ್ಲಿ ಪಾಪಗ್ರಹಗಳಿರೋದು, ಅಲ್ಲಿಂದ ಸಪ್ತಮದಲ್ಲಿ ಪಾಪಗ್ರಹಗಳಿರೋದು ಇರಬಾರ್ದು. ಅವರು ಸಪ್ತಮಾಧಿಪತಿನೋ 6, 8, 12ಕ್ಕೆ ಹೋಗ್ಬಾರ್ದು. ದ್ವಿತೀಯಾಧಿಪತಿ ಆಗ್ಲಿ ಸಪ್ತಮಾಧಿಪತಿ 6, 8, 12ಕ್ಕೆ ಹೋಗ್ಬಾರ್ದು. ಶುಕ್ರ ಕಳತ್ರಕಾರಕ ಶುಕ್ರನು ಪಾಪಕರ್ತರಿ ಯೋಗದಲ್ಲಿ ಇರಬಾರ್ದು, ಪಾಪಿಗಳ ಮಧ್ಯೆ ಇರಬಾರ್ದು. ಈ ತರ ಇದ್ದಾಗನು ಡಿಲೇ ಮ್ಯಾರೇಜ್ ಆಗುತ್ತೆ. ಅಲ್ಲಿ ಕೆಲವು ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಆ ಪರಿಹಾರಗಳನ್ನ ನಾವು ಮಾಡ್ಕೊಂಡಾಗ ವೈವಾಹಿಕ ಜೀವನ ಅವ್ರಿಗೆ ವಿವಾಹ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀ ಕೃಷ್ಣ.